ಆಗಲಿ ಎಲ್ಲರಿಗೆ ಧನ್ಯವಾದಗಳು. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದ್ಯಕ್ಕೆ ಬಂದು ಒಂದು ಹುಟ್ಟಹಬ್ಬ ಮತ್ತು ಬ್ರೇಕ್ಫಾಸ್ಟ್ ಬರಬೇಕಂತ ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ. ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಬಂದರು ಮತ್ತು ವಿಶ್ ಮಾಡಿನೂ ಹೋಗಿದ್ದಾರೆ. ಹೀಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಮತ್ತು ಇವತ್ತು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಅಭಿನಂದನೆ ಸಲ್ಲಿಸಿದರು. ಮತ್ತು ಈ ಸವಾಯಿ ಗಂಧರ್ವ ಹಾಲ್ದಲ್ಲಿ ಸಹಿತ ಕೆಲವೊಂದು ಸ್ವಾಮೀಜಿಯವರೆಲ್ಲ ಬಂದು ಅವರು ಸಹಿತ ಒಂದು ಆಶೀರ್ವಾದ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಇದೆ. ಮತ್ತು ಕಳೆದ 8 ದಿವಸದಿಂದ ಕಣ್ಣಿನ ತಪಾಸಣೆ ಮತ್ತು ಆಪರೇಷನ್ ಮಾಡುವಂಥದ್ದು 100 ಜನರಿಗೆ ಈಗ ಶಸ್ತ್ರಚಿಕಿತ್ಸೆಯೂ ಆಗಿದೆ. ಮತ್ತು ಬ್ಲಡ್ ಡೊನೇಷನ್ ಕೊಡುವಂಥದ್ದು ಇವತ್ತೊಂದು ಬ್ಲಡ್ ಕ್ಯಾಂಪು ಸದ್ಯಕ್ಕೆ ಅಲ್ಲಿ ಇದರಲ್ಲಿ ಸವಾಯಿ ಗಂಧರ್ವ ಹಾಲ್ದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಸಿದ್ದರಾಮಯ್ಯ ಜೊತೆ ರಾಜಕೀಯವಾಗಿ ಚರ್ಚೆಗಳೇನಾದರೂ ಇಲ್ಲ, ಭಾಳ ಒಂದು ಸಮಯ ಕೊಟ್ಟು ಭಾಳಷ್ಟು ಆರಾಮಾಗಿ ಉಪಹಾರ ತೆಗೆದುಕೊಂಡು ಒಂದು ಹರಟೆ ಹೊಡೆಯುವಂಥ ಕೆಲಸವನ್ನು ಮಾಡಿದರು. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ, ನಾನು ಲೀಡರ್ ಅಪೋಸಿಷನ್ ಇದ್ದಾಗ ಮತ್ತು ಬೇರೆ ಈ ರೀತಿ ಯಾವ ಸಂದರ್ಭದಲ್ಲಿ ಚುನಾವಣೆ ನಿಂತಿದ್ವಿ, ಏನು ತಾನ ಅವ್ರು ಯಾವಾಗ ಚುನಾವಣೆ ನಿಂತಿದ್ರು, ನಾವು ಯಾವಾಗ ನಿಂತಿದ್ವಿ, ಆ ಚುನಾವಣೆ ವ್ಯವಸ್ಥೆ ಇದ್ರ ಬಗ್ಗೆ ಜನರಲ್ಲಾಗಿ ಚರ್ಚೆ ಮಾಡಿದರು. ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಭಾಳ ಒಂದು ಸಮ್ಮಿಲಿತವಾಗಿ ಒಂದು ಇದರಿಂದ ಭಾಳ ಒಂದು ಸಂತೋಷದಾಯಕವಾಗಿ ಅವ್ರ ಸಮಯವನ್ನು ಕಳೆದರು. ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ. ಇಲ್ಲ, ನಾನು ಫಸ್ಟ್ ಬೇಸಿಕ್ಕಾಗಿ ಆಸ್ಪರಂಟು ಅಲ್ಲ. ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದೂ ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆಯನ್ನು ಮಾಡಿಲ್ಲ. ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಇಲ್ಲ, ಅದೇ ನೀವು ಅದಕ್ಕೆ ಪ್ರೆಷರ್ ಮಾಡಕತ್ತಿರಲ್ಲ, ಅದಕ್ಕೆ ಅವ್ರು ಹಂಗಂದ್ರು. ಅವರು ನೀವು ಹೆಸರು ಪ್ರಸ್ತಾಪ ಮಾಡಿದ್ರಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗಿಲ್ಲ. ನಾ ಮತ್ತೆ ಪರ್ಸನಲ್ ವೈಯಕ್ತಿಕವಾಗಿ ನಿಲ್ಬೇಕು ಅನ್ನುವಂಥದ್ದು ನನಗೆ ಇದನ್ನೂ ಇಲ್ಲ. ತೀರ್ಮಾನ ತಗೊಂಡಿಲ್ಲ ಅವರು ಇನ್ನೂ. ವಿಧಾನಸಭೆಯಲ್ಲಿ ತಮ್ಗೆ ಸೋಲಾದ್ರೂ ಕೂಡ ಲಿಂಗಾಯತರ ಮತಗಳಲ್ಲ ಅಥವಾ ಲಿಂಗಾಯತ ಸಮುದಾಯವನ್ನ ತಾವು ಪ್ರತಿನಿಧಿಸಿದ್ರಿ, ಒಳ್ಳೆ ರಿಸಲ್ಟ್ ಕೂಡ ಕೊಟ್ರಿ. ಈಗ ಲೋಕಸಭೆಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಿ? ನೋಡಿ, ಇನ್ನೂ ಪಕ್ಷದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಅದ್ರ ಬಗ್ಗೆ ಸಮಾಲೋಚನೆ ನಡೆದಿಲ್ಲ, ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೆದಿಲ್ಲ, ಕೇಂದ್ರ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ. ಬಹುಶಃ ಜನವರಿ ತಿಂಗಳಲ್ಲಿ ಒಂದು ಹಂತಕ್ಕೆ ಬರ್ಬೋದು, ಅದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ನಡೆಯುವುದು. ಆ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಏನು, ಯಾವ ರೀತಿ ಕಾಂಗ್ರೆಸ್ಸನ್ನು ಸ್ಟ್ರೆಂಥನ್ ಮಾಡಬೇಕು, ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಬೇಕು, ಅದ್ರ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಸಮಾಲೋಚನೆ ಅದನ್ನು ಹೇಳಿದಿಲ್ಲ. ನಾ ಪದೇ ಹೇಳ್ತಾ ಇದ್ದೀನಿ, ಈ ರೀತಿ ಸುಳ್ಳು ಸುದ್ದಿಗಳನ್ನ ಸ್ಪ್ರೆಡ್ ಮಾಡುವ ಮುಖಾಂತರ ಅಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಬರುವಂಥ ವ್ಯಕ್ತಿಗಳಿದ್ದಾರೆ, ಅವನ್ನ ತಡೆ ಹಿಡಿಯುವಂಥ ಪ್ರಯತ್ನ ನಡೀತಾ ಇದೆ. ಮತ್ತು ಜಗದೀಶ್ ಶೆಟ್ಟರ್ ಬಿಜೆಪಿ ಬಂದ್ಬಿಡ್ತಾರೆ ಅನ್ನುವಂಥ ಸುದ್ದಿಯನ್ನು ಸ್ಪ್ರೆಡ್ ಮಾಡುವ ಮುಖಾಂತರ ಇವತ್ತು ತಮ್ಮ ಅಸ್ತಿತ್ವ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಹುತೇಕ ನಾಯಕರು ಹೇಳ್ತಾರೆ, ಮೊನ್ನೆ ಈಶ್ವರಪ್ಪ ಹೇಳಿದ್ರು ಶೆಟ್ಟರ್ ವಾಪಸ್ ಬಂದೇ ಬರ್ತಾರೆ ಅಂತ. ಪ್ರದೀಪ್ ಶೆಟ್ಟರ್ ಕೂಡ ಸಿಎಂ ಭೇಟಿ ಆದ್ರು. ಇಲ್ಲ, ಇದು ನೋಡ್ರಿ, ಒಂದು ಸಹೋದರರ ಹುಟ್ಟಹಬ್ಬ. ಇವತ್ತು ನಿನ್ನೆ ಚಂದ್ರಕಾಂತ್ ಬೆಲ್ಲದವ್ರದ್ದು ಊಟ. ಅವರು ಬಿಜೆಪಿಯಲ್ಲಿದ್ದರು, ಬಿಜೆಪಿಯಲ್ಲಿ ಅವ್ರ ಮಗ ಬಿಜೆಪಿಯಲ್ಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಹೋಗಿದ್ರು ಸಿದ್ದರಾಮಯ್ಯ. ಇದಕ್ಕೆ ನಾವು ಟ್ಯಾಂಗಲ್ ಮಾಡೋಂಗಿಲ್ಲ ಒಂದಕ್ಕೊಂದು. ಈಗ ಒಬ್ಬ ಸಹೋದರ, ಕುಟುಂಬದ ಸಹೋದರ, ಆತ ನನ್ನ ಹುಟ್ಟು ಹಬ್ಬದ ಕಾಣಿಸ್ಬೇಕು ಬಂದಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇದ್ರು ಮತ್ತು ಬೇರೆಯವರು ಇದ್ರು. ಇದು ನ್ಯಾಚುರಲ್. ಇದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.